ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾರ್ವತಿ, ಬೇಜಾರು ಮಾಡ್ಕೊಂಡಿದೀಯಾ? ಯಾಕ್ರಿ ಬೇಜಾರು? ಎದೆ ಮೇಲೆ ಎತ್ಕೊಂಡು ಬೆಳೆಸಿದ ಮೊಮ್ಮಗನೇ ನಮ್ಮ ಹೃದಯದಲ್ಲಿ ನೀವಿಲ್ಲ. ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಪ್ರೀತಿ ಆತ್ಮೀಯತನ ಹಂಚ್ಕೊಳ್ಳೋದು ಕೂಡ ಕೆಲವು ಮಿತಿ ಇರುತ್ತೆ ಅಂತ ಮನೇನ 2 ಭಾಗ ಮಾಡಿ ಗೋಡೆ ಕಟ್ಟಿ ಮನಸ್ಸನ್ನ ಒಡೆಯೋ ಅಷ್ಟು ದೊಡ್ಡವನಾದ್ರೆ ಸಂತೋಷ ಪಡೋದ್ ಬಿಟ್ಟು ಬೇಜಾರು ಯಾಕೆ ಮಾಡ್ಕೋತೀನ್ರಿ? ಇದು ಆನಂದ ತಡ್ಕೊಳಕ್ಕಾಗದೆ ಬರ್ತಿರೋ ಆನಂದ ಬಾಷ್ಪರಿ. ಮದ್ವೆ ಆಗಿ ಷಷ್ಠಿ ಪೂರ್ತಿಗೆ ಹತ್ರ ಆಗಿದ್ದೀವಿ ಪಾರ್ವತಿ. ನಿನ್ನ ಮನಸ್ಸಿನಲ್ಲಿರೋ ನೋವನ್ನ, ಪ್ರೀತಿನ, ಅದರಿಂದ ಬರೋ ಕಣ್ಣೀರನ್ನ ಗುರ್ತಿಡಿಯಲ್ಲ ಅನ್ಕೊಂಡಿದೀಯಾ? ದಿನ ಯಾವತ್ತೂ ಒಂದೇ ತರ ಇರಲ್ಲ ಪಾರ್ವತಿ. ಕಾಲ ಪ್ರತಿಯೊಬ್ಬರನ್ನೂ ಬದಲಾಯಿಸುತ್ತೆ. ಹೌದಮ್ಮ, ಶೌರ್ಯನಿಗೆ ಸಂಪದ ಅಂದ್ರೆ ಪ್ರಾಣ ಅಂತ ನಮ್ಮೆಲ್ರಿಗೂ ಗೊತ್ತು. ಅವಳ ಮೇಲಿರೋ ಪ್ರೀತಿನ ನಮ್ಮೇಲೆ ಕೋಪವಾಗಿ ಬದಲಾಯಿಸ್ಕೊಂಡಿದ್ದಾನೆ. ಅವನು ಕೋಪ ಕಮ್ಮಿಯಾಗಿ ನಿಧಾನವಾಗಿ ಅವನು ಮೊದಲನ ಹಾಗೆ ಆಗ್ತಾನೆ ಅಂತ ನನ್ನ ನಂಬಿಕೆ ಇದೆಮ್ಮ. ಅವನ್ ಮಾತನ್ನ ಕೇಳ್ತಿದ್ರೆ ನನಗಂತೂ ಆ ನಂಬಿಕೆ ಇಲ್ಲ. ಆದ್ರೆ ಇದನ್ನೆಲ್ಲ ನೋಡ್ತಾ ಈ ಮನೇಲೆ ಯಾಕಿದ್ದೀನಿ ಅಂದ್ರೆ ಅದು ಕೇವಲ ನನ್ನ ಮೊಮ್ಮಗಳಿಗೋಸ್ಕರ. ಇಲ್ಲಿದ್ರೆ ಕಲ್ಯಾಣಿನ ನೋಡ್ತಾ ಇರ್ಬೋದು ಅನ್ನೋ ಸ್ವಾರ್ಥ. ನೀವು ನೋಡ್ತಾ ಇರಿಮ್ಮ, ಆದಷ್ಟು ಬೇಗ ನಾವೆಲ್ಲರೂ ಒಂದಾಗಿ ಹಬ್ಬ ಹರಿದಿನ ಆಚರಿಸ್ತೀವಿ. ಆ ದಿನ ಬಂದೇ ಬರುತ್ತೆ. ಈಶ್ವರ ತಥಾಸ್ತು ಅಂತನ್ನಿ. ಅನುಪಮ ಅಂದ ಮಾತುಗಳನ್ನ ನಿಜ ಮಾಡ್ತೀಯ ಅನ್ನೋ ಆಸೆಯಿಂದ ಬದುಕ್ತೀನಿ. ಏನಾಯ್ತು ಸ್ಯಾಮ್? ಏನಾಯ್ತು ಸ್ಯಾಮ್? ಯಾವುದೇ ಹಾಸ್ಪಿಟಲ್ಗಳಿಗೆ ಕಾಲ್ ಮಾಡಿದ್ರು ಡಾಕ್ಟರ್ ಅವೈಲಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಕೆಲಸ ಮಾಡೋಣ ಸ್ಯಾಮ್, ರಿಸೆಪ್ಷನ್ ಹತ್ರ ಹೋಗಿ ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗೋಣ ಸ್ಯಾಮ್. ಎದ್ದೇಳು ಸ್ಯಾಮ್, ಹೋಗೋಣಪ್ಪ. ಸ್ವಲ್ಪ ತಡ್ಕೋ, ಸ್ವಲ್ಪ ತಡ್ಕೋ ಸ್ಯಾಮ್. ಇನ್ನೇನು ಸ್ವಲ್ಪ ಸ್ಯಾಮ್, ಸ್ವಲ್ಪ ತಡ್ಕೋ. ರಿಸೆಪ್ಷನ್ ಹತ್ರ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ದೂರ, ಇನ್ ಸ್ವಲ್ಪ ದೂರನೇ ಇದೆ. ಇಲ್ಲಿ ನೋಡು, ಬಂದ್ಬಿಟ್ವಿ. ಎಕ್ಸ್ಕ್ಯೂಸ್ ಮೀ, ನನ್ನ ವೈಫಿಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸ್ತಾ ಇದೆ. ನಿಯರ್ ಬೈ ಯಾವ್ದಾದ್ರು ಹಾಸ್ಪಿಟಲ್ ಇದ್ರೆ ಹೇಳ್ತೀರಾ? ಸಾರಿ ಸರ್, ಡಾಕ್ಟರ್ಸ್ ಆನ್ ಸ್ಟ್ರೈಕ್, ಸೊ ಡಾಕ್ಟರ್ಸ್ ಆರ್ ನಾಟ್ ಅವೈಲಬಲ್. ಹಾಗಾದ್ರೆ ಹೇಗೆ ಮೇಡಮ್? ನಿಮಗೆ ಗೊತ್ತಿರೋ ಯಾವ್ದಾದ್ರು ಡಾಕ್ಟರ್ಸ್ ಇದ್ರೆ ಕಾಲ್ ಮಾಡಿ ಕರೆಸಿ. ಇವಳಿಗೆ ತುಂಬಾ ಹೊಟ್ಟೆ ನೋವು ಆಗ್ತಾ ಇದೆ, ಸ್ವಲ್ಪ ತಡ್ಕೋ. ಎಕ್ಸ್ಕ್ಯೂಸ್ ಮೀ, ನೀವು ಕನ್ನಡದವರಾ? ಹೌದು ಮೇಡಮ್. ನಾನು ಗೈನಕಾಲಜಿಸ್ಟ್. ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. ನಾನು ನೋಡ್ಲಾ? ಥ್ಯಾಂಕ್ ಯು ಮೇಡಮ್. ನಡೀರಿ. ಬಾ ಸ್ಯಾಮ್. ಹಲೋ, ಹೇಳು ರಾಜು. ಸರ್, ಈಗಷ್ಟೇ ಹೈದರಾಬಾದ್ ಬಂದ್ವಿ. ಈಗ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತೀವಿ ಸರ್. ವೆರಿ ಗುಡ್. ತುಂಬ ಹುಷಾರಾಗಿ ಎನ್ಕ್ವೈರಿ ಮಾಡಿ. ನಾವು ಎನ್ಕ್ವೈರಿ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ ತಪ್ಪಿಸ್ಕೊಳ್ತಾರೆ. ಅವರು ಮಿಸ್ ಆಗಲೇಬಾರ್ದು. ಆಗಲಿ ಸರ್.
ಸಾರಿ. ಅವ್ರು ಯಾವ್ದಾದ್ರು ಪ್ಲೇಸಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಅಲ್ಲಿನ ಲೋಕಲ್ ಪೊಲೀಸ್ ಹೆಲ್ಪ್ ತಗೊಳ್ಳಿ. ಆದ್ರೆ ಅವ್ರು ಮಾತ್ರ ಮಿಸ್ ಆಗ್ಲೇಬಾರ್ದು. ಎಲ್ಲಾನು ಅವಾಗವಾಗ ಅಪ್ಡೇಟ್ ಮಾಡ್ತಾ ಇರಿ. ಅವ್ರು ಸಿಕ್ಕಿದ್ರೆ ಕೆಲವರು ಲೆಕ್ಕನ ತೀರಿಸ್ಬೇಕು. ಓಕೆ ಸರ್, ಹೋಗೋಣ ಬಾ. ಡೆಲಿವರಿ ಆದ್ಮೇಲೆ ಡಾಕ್ಟರ್ ಹತ್ರ ಹೋಗಿಲ್ವಾ? ಯಾವ ಪ್ರಿಕಾಷನ್ಸ್ ತಗೊಂಡಿಲ್ವಾ? ಮಗು ಎಲ್ಲಿ? ನಮಗೆ ಮಗು ಹುಟ್ಟಿ ಸತ್ತೋಯ್ತು ಮೇಡಮ್. ಆ ನೋವು ಮರ್ತೋಗುತ್ತೆ ಅಂತಾನೆ ಇಂಥ ಸ್ಮಾಲ್ ಟೂರ್ ಪ್ಲಾನ್ ಮಾಡಿದೆ. ಆದರೆ ಇಲ್ಲಿಗೆ ಬಂದಿದ ತಕ್ಷಣ ಸಡನ್ನಾಗಿ ಪೇಯ್ನ್ ಬಂದು ಹೀಗಾಗೋಯ್ತು ಮೇಡಮ್. ಅವಳು ಶಾರೀರಿಕವಾಗಿ ಮಾನಸಿಕವಾಗಿ ತುಂಬಾ ವೀಕ್ ಆಗಿದ್ದಾಳೆ. ಇಂಥ ಟೈಮಲ್ಲಿ ದೊಡ್ಡವರಿದ್ದಿದ್ರೆ ಚೆನ್ನಾಗಿರೋದು. ಅಂದರೆ ನಮ್ದು ಲವ್ ಮ್ಯಾರೇಜ್ ಮೇಡಮ್. ಪರವಾಗಿಲ್ಲ, ನಾವು ನೋಡ್ಕೋತೀವಿ. ಸರಿ, ಹಾಗಾದ್ರೆ ನಾನು ಟ್ಯಾಬ್ಲೆಟ್ಸ್ ಹೇಳ್ತೀನಿ, ಫೋನಲ್ಲಿ ನೋಟ್ ಮಾಡ್ಕೊಳ್ಳಿ. ಹಾಂ, ಹೇಳಿ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಬಟ್ ಅವಳಿಗೆ ಜಾಸ್ತಿ ಸ್ಟ್ರೇನ್ ಆಗಬಾರ್ದು. ಹುಷಾರಾಗಿ ನೋಡ್ಕೊಳ್ಳಿ. ಸರಿ ಡಾಕ್ಟರ್. ಹೋಗಿ ಬರ್ತೀನಮ್ಮ. ಟೇಕ್ ಕೇರ್. ಸಾರಿ ಸ್ಯಾಮ್, ನಿನಗೆ ಮಗು ಇದ್ರೂ ಇವಾಗ ಇಲ್ದಿರೋ ಹಾಗೆ. ಅದರಲ್ಲೂ ಮಗು ಇದೆ ಅಂದರೆ ಸುಮ್ಮನೆ ಕ್ವಶನ್ ಕೇಳ್ತಾನೆ ಇರ್ತಾರೆ. ನಮ್ಮ ಮೇಲೆ ಅನುಮಾನ ಬರೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಅದಕ್ಕೆ ಮಗು ಇಲ್ಲ ಅಂತ ಹೇಳಿದೆ. ಸಾರಿ. ಹಲೋ ಸರ್, ಆಗೋಯ್ತು ಸರ್. ಇನ್ನೊಂದು 2 ಮಿನಿಟ್ಸಲ್ಲಿ ದೇವಸ್ಥಾನದ ಕಳ್ತನ ಡೀಟೇಲ್ಸ್ ನಿಮಗೆ ಸೆಂಡ್ ಮಾಡ್ತೀನಿ. ಆವತ್ತು 4 ಕೋಟಿ ಕೊಟ್ಟಿದ್ದಕ್ಕೆ ನನ್ನ ಗಂಡಂಗೆ ಸುಮ್ನೆ ಬೈದೆ. ಅವ್ರು ಹಾಗೆ ಕೊಟ್ಟಿರ್ಲಿಲ್ಲ ಅಂದಿದ್ರೆ 10 ಕೋಟಿ ಆಸ್ತಿ 4 ಕೋಟಿಗೆ ಹೇಗ್ ಬರ್ತಾ ಇತ್ತು? ನಮ್ಮಮ್ಮನ್ಗೆ 1000 ಸಲ ಹೇಳಿದ್ದೆ ತುಂಬಾ ಒಳ್ಳೆತನ ಕೆಲ್ಸಕ್ ಬರಲ್ಲ ಅಂತ. ಕೇಳಿದ್ಲಾ? ಇಲ್ಲ. ಹೋಗ್ಲಿ ಬಿಡು. ಕಷ್ಟದಲ್ಲಿರೋರ್ನ ನೋಡಿ ಪಾಪ ಅಂತ ಅನ್ಕೊಂಡ್ರೆ ಅವ್ರ ಕಷ್ಟನ ದೇವ್ರು ನಮಗ್ ಹಂಚತಾನಂತೆ. ಅದಕ್ಕೆ ನಾನು ಕರುಣೆನೂ ತೋರ್ಸಲ್ಲ, ಪಾಪನೂ ಅನ್ನಲ್ಲ. ಕಣ್ ದೊಡ್ಡದ್ ಮಾಡ್ಕೊಂಡ್ ಎಷ್ಟೇ ಸರಿ ನೋಡಿದ್ರು ನಿನ್ಗೇನು ಅರ್ಥ ಆಗಲ್ಲ ಅಲ್ವಾ? ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ಗೆ ಓದೋಗಿದು ಇಲ್ಲ ಅಲ್ವಾ ಕಂದ? ನಿನಗ್ ಹೇಗ್ ಅರ್ಥ ಆಗತ್ತೆ ಹೇಳು? ದುಡ್ಡಿನ ಹುಚ್ಚು ಜಾಸ್ತಿ ಇರಬಾರ್ದು ಕಂದ. ಏಯ್, ಆ ಹಸುಗು ಸುಟ್ಟಿ ಇನ್ನೂ 10 ದಿನ ಕೂಡ ಆಗಿಲ್ಲ. ಅವನಿಗೆ ನಿನ್ನ ಮಾತು ಏನ್ ಅರ್ಥ ಆಗತ್ತೆ ಅಂತ ಹೇಳ್ತಿದ್ಯಾ? ಹಾಗ್ಯಾಕಂತೀರ ಅತ್ತೆ? ನೀವು ಶಾಸ್ತ್ರದಲ್ಲಿ ಸ್ಟ್ರಾಂಗ್ ಇರ್ಬೋದು, ಆದ್ರೆ ಪುರಾಣದಲ್ಲಿ ಪೋರ್ ಅನ್ಸುತ್ತೆ. ಅಭಿಮನ್ಯು ತಾಯಿ ಹೊಟ್ಟೆನಲ್ಲೇ ಚಕ್ರವ್ಯೂಹದ ಬಗ್ಗೆ
ಕೇಳಿ ಅರ್ಥ ಮಾಡ್ಕೊಂಡ. ನಿಮ್ಮ ಮಗ ಆಲ್ರೆಡಿ ಹುಟ್ಟಿದ್ದಾನೆ, ಅಷ್ಟು ಮಾತ್ರ ಇವನ್ಗೆ ಅರ್ಥ ಆಗಲ್ವಾ ಏನು? ಅಮ್ಮ ಕಾಫಿ. ಕೇಳಿಸ್ಲಿಲ್ವಾ? ಕಾಫಿ ಅಂತೆ, ಹೋಗ್ ಕೊಡು. ಅಯ್ಯೋ, ನನಗ್ ಕೇಳಿಸ್ಲಿಲ್ವಲ್ಲ, ನಿಮಗ್ ಕೇಳಿಸ್ತೇನೋ. ಹೋಗ್ ಕೊಡಿ. ಇವತ್ತಿಂದ ನಾನು ಯಾವ ಕೆಲ್ಸನೂ ಮಾಡಲ್ಲ, ಕಿಚನ್ ಒಳಗಡೆ ಕಾಲ್ ಕೂಡ ಇಡಲ್ಲ. ಎಲ್ಲಾನು ಹೋಟೆಲಿಂದಾನೇ ತರಿಸ್ತೀರಾ ಅಂತಾಯ್ತು. ಇಲ್ಲ, ನೀನೇ ಮಾಡ್ತೀಯಾ? ಸಾರಿ, ಐ ಆಮ್ ಬಿಸಿ. ಆದ್ರೂ ಸರಿ, ನಿನ್ನ ಗಂಡನ್ಗೆ ನೀನೇ ಮಾಡ್ಕೊಡ್ಬೇಕು. ಅಮ್ಮ ಕಾಫಿ ಕೊಡಮ್ಮ. ಇನ್ನೂ ಲೇಟ್ ಆದ್ರೆ ಅವನು ಕೋಪ ಬರತ್ತೆ. ಫಾಸ್ಟ್ ಆಗಿ ಮಾಡಿ ತಗೊಂಡ್ ಹೋಗು. ಅಯ್ಯೋ, ದಮಯಂತಿ ಶೌರ್ಯ ಕಲ್ಯಾಣಿನ ಬೈಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾಳೆ. ಕಲ್ಯಾಣಿ ಕಾಫಿ ಕೂಡ ಮಾಡಕ್ ಬರಲ್ವಲ್ಲ. ಶೌರ್ಯನಿಗೆ ಕಾಫಿ ಕೊಟ್ಟು ನನ್ ಮುಖಕ್ಕೂ ಒಂದ್ ಕಪ್ ತಂದು ಹಾಕು. ಸರಿ. ನನಗೇನು ಬರಲ್ಲಮ್ಮ. ನೀನೇನು ಹೆದರ್ಕೋಬೇಡ, ನಾನು ಹೇಳ್ಕೊಡ್ತೀನಿ. ನಮ್ಮಮ್ಮ ಎಲ್ಲಿದ್ದಾರೆ? ಕಾಫಿ ಕೇಳ್ತಾ ಇದ್ದೀನಿ, ಯಾರಿಗೋ ಕೇಳಿಸ್ತಾ ಇಲ್ವಾ? ಅತ್ತೆ ಪೇಪರ್ನ ತಿರುಗಿಸ್ತಾ ಹೊರಗಡೆ ಕೂತು ಖುಷಿ ಪಡ್ತಿದ್ದಾಳೆ. ಮಗುನ ನೋಡ್ಕೋತೀರಿ ಆಫೀಸರ್, ನಾನ್ ತಗೊಂಡ್ ಬರ್ತೀನಿ. ಏನು ಗೋದಾವರಿ, ಮುಖ ಒಂಥರ ಮಾಡ್ಕೊಂಡಿದ್ಯಾ? ನಿಮ್ಮಮ್ಮ ಕಾಫಿ ಮಾಡೋದನ್ನು ಹೇಳ್ಕೊಟ್ಟಿಲ್ವಾ? ಕಾಫಿ ಹೇಗ್ ಮಾಡ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾನು ಹೇಳ್ದ ಹಾಗೆ ಮಾಡು. ಹಾ, ನಾಳೆ ನಿನಗೆ ಎಂಥ ಅತ್ತೆ ಸಿಗ್ತಾಳೋ ಏನೋ. ಮೊದಲು ಸ್ಟವ್ ಹಚ್ಚು. ಸ್ಟವ್ ಹಚ್ಚಿದ್ಯಾ ಗೋದಾವರಿ? ಪಾತ್ರೆ ಇಡಮ್ಮ. ಓಹೋ, ಮಗಳಿಗೆ ಗೋದಾವರಿನ ಅಡ್ಡ ಇಟ್ಕೊಂಡು ಕಾಫಿ ಮಾಡೋದನ್ನ ಹೇಳ್ಕೊಡ್ತಿದ್ದಾಳಾ? ನೋಡೋಣ. ಒಂದು ಸಲ ಹೇಳ್ಕೊಟ್ಟಿದ್ದನ್ನ ಮಾಡೋದಿಕ್ಕೆ ಅವಳೇನ್ ಏಕಲವ್ಯ ಅಲ್ವಲ್ಲ. ಹಾಲ್ ತಗೋ. ಹಾಲು 3 ಕಪ್ ಹಾಕ್ಬೇಕು. ಹಾಕದ್ಯಾ ಪುಟಿ? ಹಾಕ್ದೆ. ಪ್ರತಿಯೊಂದನ್ನು ನನ್ನ ನೋಡಿ ಮಾಡ್ತಿರ್ಬಾರ್ದಮ್ಮ. ಹೂ ಅನ್ನು ಇಲ್ದಿದ್ರೆ ಇಲ್ಲ ಅಂತ ಹೇಳು. ಹಾಲು ಪೂರ್ತಿ ಬಿಸಿ ಆದ್ಮೇಲೆ 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಬೇಕು, ಗೊತ್ತಾಯ್ತಾ? ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಹೆಲ್ಪ್ ಇದ್ರೆ ಚಿಂದಿ ಉಡಾಯಿಸ್ಬಿಡ್ತೀನಿ. ನಾಳೆ ಬಿರಿಯಾನಿ ಕೂಡ ಮಾಡ್ಬಿಡ್ತೀನಿ. ಈಗ 2 ಟೇಬಲ್ ಸ್ಪೂನ್ ಕಾಫಿ ಪುಡಿನ ಹಾಕಬೇಕು. ಕಾಫಿ ಪುಡಿನ ಅದು ಹೇಗಿರುತ್ತೋ ಅಮ್ಮನ ಕೇಳೋಣ ಅನ್ಕೊಂಡ್ರೆ ಈ ರಾಕ್ಷಸಿ ಇಲ್ಲೇ ಇದ್ದಾಳೆ. ಈಗ ಹೇಗೆ? ಕಲ್ಯಾಣಿ ಯಾಕೇನು ಸೌಂಡೇ ಮಾಡ್ತಿಲ್ವಲ್ಲ? ಅಂದ್ರೆ ಅವಳು ಕಾಫಿ ಪುಡಿ ಯಾವ್ದು ಅಂತ ಗೊತ್ತಾಗಿಲ್ವೋ ಏನೋ.
ಗೋದಾವರಿ, ಕಾಫಿ ಪುಡಿ ಹೇಗಿರುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಅಯ್ಯೋ ಗೋದಾವರಿ, ಕಾಫಿ ಪುಡಿ ಹೇಗಿರುತ್ತೆ ಅಂತನೂ ಕೂಡ ನಿನಗೆ ಗೊತ್ತಿಲ್ವಾ? ಕಾಫಿ ಪುಡಿ ಬ್ರೌನ್ ಕಲರ್ ಅಲ್ಲಿ ಪುಡಿಯಾಗಿರುತ್ತೆ. ಇನ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡೋಣ. ಏ ಕಲ್ಯಾಣಿ, ಇನ್ನು ಎಷ್ಟು ಹೊತ್ತೆ? ಅರ್ಜೆಂಟ್ ಯಾಕೆ ಮಾಡ್ತೀಯ ಗೋದಾವರಿ? ಹಾಲು ಚೆನ್ನಾಗಿ ಕುದಿಬೇಕು ತಾನೆ. 2 ನಿಮಿಷ ತಾಳ್ಮೆಯಿಂದ ಇರು. ಈಗ ಸ್ಟವ್ ಆಫ್ ಮಾಡಿ ಕಾಫಿ ಕೊಡು. ವಾವ್, ಘಮ ಘಮ ಅಂತಿದೆ. ಈಗ ಆಫೀಸರ್ ಕಾಫಿ ಕುಡಿಬೇಕು, ನನ್ನ ಹೊಗಳ್ಬೇಕು. ಯತ್ತೆ ಇದನ್ನ ನೋಡಿ ಉರ್ಕೊಳ್ಳೋದು ಅಳೋದು ಚಿಟ್ಕೆಲಾಗೋಗುತ್ತೆ. ಕಲ್ಯಾಣಿ, ನಿನ್ ಟ್ಯಾಲೆಂಟ್ ನೆಕ್ಸ್ಟ್ ಲೆವೆಲ್ ಅಷ್ಟೇ. ಲೋ, ಪಕ್ಕ ಇದೇ ಲೊಕೇಶನ್ ಕಣೋ. ಪಕ್ಕ ಇದೇನಾ? ಹೌದು ಕಣೋ, ಇಲ್ಲೇ ಸಂಪದ ಅವ್ರ ಮೊಬೈಲ್ ಆನ್ ಆಗಿರೋದು. ಕಂಟ್ರೋಲ್ ರೂಮಿಂದ ನನಗೆ ಪಕ್ಕ ಇನ್ಫಾರ್ಮೇಶನ್ ಇದೆ. ಓಕೆ, ನಡಿ ಹೋಗೋಣ. ಓಕೆ ಸರ್. ಎಕ್ಸ್ಕ್ಯೂಸ್ ಮೀ, ಇವ್ರು ಯಾವ ರೂಮಲ್ಲಿದ್ದಾರೆ? ನೀವು ಯಾರು? ನಾವು ಕರ್ನಾಟಕ ಪೊಲೀಸ್. ಎನ್ಕ್ವೈರಿಗೋಸ್ಕರ ಬಂದಿದ್ದೀವಿ. ಅವ್ರ ರೂಮ್ ನಂಬರ್ ಏನು? ಆಕ್ಚುಲಿ ಐ ಡೋಂಟ್ ನೋ ಸರ್. ಜಸ್ಟ್ ನೌ ಐ ಕೇಮ್ ಟು ಡ್ಯೂಟಿ. ಇಟ್ಸ್ ಓಕೆ. ನಾವೆಲ್ಲ ರೂಮ್ನು ಚೆಕ್ ಮಾಡ್ಬೋದಾ? ಸಾರಿ ಸರ್. ನಮಗೆ ಪಕ್ಕಾ ಇನ್ಫಾರ್ಮೇಶನ್ ಇದೆ. ಇವರು ಇದೇ ಹೋಟ್ಲಲ್ಲಿದ್ದಾರೆ. ಎಕ್ಸ್ಕ್ಯೂಸ್ ಮೀ, ಇವ್ರ ಹತ್ರ ನಿಮ್ಗೇನ್ ಕೆಲಸ? ಇವ್ರು ನಿಮಗೆ ಗೊತ್ತಾ ಮೇಡಮ್? ಮೊದಲು ನಾನು ಕೇಳಿದ್ದಕ್ಕೆ ಆನ್ಸರ್ ಹೇಳು. ಮೇಡಮ್, ಇವರು ಕ್ರಿಮಿನಲ್ಸ್, ಎಸ್ಕೇಪ್ ಆಗಿದ್ದಾರೆ. ನಾವು ಇವ್ರನ್ನ ಹುಡ್ಕೊಂಡು ಬಂದಿದ್ದೀವಿ. ನಾವು ಕರ್ನಾಟಕ ಪೊಲೀಸ್. ಎಲ್ಲಿದ್ದಾರಂತ ಹೇಳಿ. 302 ನಲ್ಲಿದ್ದಾರೆ. ಬಟ್ ಆ ಹುಡುಗಿ ಹೆಲ್ತ್ ಸರಿ ಇಲ್ಲ, ನೀವು ತೊಂದರೆ ಕೊಡಬೇಡಿ. ಥ್ಯಾಂಕ್ ಯು ಮೇಡಮ್. 302 ಯಾವ ಕಡೆ? ಆ ಕಡೆ. ಲೋ ಬರೋ. ವಾಸು, ಅವ್ರು ಓಡೋಗಿದ್ದಾರೆ ಅನ್ಸುತ್ತೆ. ನೀನು ಆ ಕಡೆ ಹುಡ್ಕೋ. ಹಾ. ಅಲ್ಲಿ ಯಾರೂ ಇಲ್ಲ. ಇಲ್ಲೂ ಕೂಡ ಇಲ್ಲ. ನಡಿ ಹೊರಗಡೆ ಹೋಗಿ ನೋಡೋಣ. ಕಲ್ಯಾಣಿ ಕಾಫಿ. ಅಬ್ಬಾ ಅಬ್ಬಾ, ಕಲ್ಯಾಣಿ ಕಾಫಿ. ಅಬ್ಬಾ, ಉಫ್. ಅಬ್ಬಾ, ಎಷ್ಟು ಒಳ್ಳೆ ವಾಸನೆ ಬರ್ತಿದೆ. ಘಾಟ್ ಕೂಡ ಬರ್ತಿದೆ. ಅಂದ್ರೆ ಆಫೀಸರ್ ಕೇಳಿದ ಹಾಗೆ ಸ್ಟ್ರಾಂಗ್ ಆಗಿ ಕೂಡ ಮಾಡಿದ್ದೀನಿ ಅಂತಾಯ್ತು. ಈ ಕಾಫಿ ಕುಡಿತಿದ್ದಾಗೆ ಆಫೀಸರ್ ನನ್ನ ಮೇಲಿರೋ ಕೋಪನೆಲ್ಲ ಮರ್ತೋಗಿ ಖಂಡಿತವಾಗ್ಲೂ ನನ್ನ ಹೊಗಳ್ತಾನೆ. ಈ ಕಲ್ಯಾಣಿಗೆ ಬರ್ದಿರೋದೇನಾದ್ರೂ ಇದ್ಯಾ? ಒಂದ್ ವೇಳೆ ಇದ್ರು ಚಿಟ್ಕೆಲ್ ಕಲ್ತ್ಕೋತಾಳೆ. ಇದೇನಿದು, ಅವಳು ಖುಷಿ ಪಟ್ಕೋತಾ ಇದ್ದಾಳೆ. ಓನ ಬಂಗಾರ. ಕಾಫಿ ತಗೊಳ್ಳಿ ಆಫೀಸರ್. ಅಲ್ಲಿಡು. ಬಿಸಿ ಯಾರು ಹೋಗುತ್ತೆ, ಇವಾಗ್ಲೇ ಕುಡೀರಿ. ಇದೇನು ಕಾಫಿ ಕುಡಿತಿಲ್ವಲ್ಲ? ಕಾಫಿ ಕುಡಿದು ನನ್ನನ್ನ ಹೊಗಳ್ತಾನೆ ಅನ್ಕೊಂಡ್ರೆ ಹೀಗೆ ಯಾಕೆ ಮಾಡ್ತಿದ್ದಾನೆ? ಏನ್ ಹಾಗೆ ನೋಡ್ತಾ ನಿಂತಿದ್ಯಾ? ದೃಷ್ಟಿ ಆಗತ್ತೆ. ಹಲೋ ಆಫೀಸರ್,
ನಾನೇನು ನೀವು ಚೆನ್ನಾಗಿದ್ದೀರಾ ಅಂತ ನೋಡ್ತಿಲ್ಲ, ನಿಮಗೆ ದೃಷ್ಟಿ ಆಗೋದಕ್ಕೆ. ಕಾಫಿ ಕುಡಿದ್ರೆ ಕಪ್ ತಗೊಂಡು ಹೋಗೋಣ ಅಂತ ನಿಂತೆ ಅಷ್ಟೇ. ಮಗು ಜೊತೆ ಆಡ್ತಿದ್ದೀನಿ, ಆಮೇಲೆ ಕುಡಿತೀನಿ. ಅಲ್ಲಿ ಇಟ್ಬಿಟ್ಟು ನೀನು ಹೋಗ್ತಿರೋ? ಇಲ್ಲ ಇಲ್ಲ, ನಾನಿರ್ಬೇಕಾದ್ರೇನೆ ನೀವು ಕುಡಿಬೇಕು. ಏನು ಆರ್ಡರ್ ಮಾಡ್ತಾ ಇದೀಯಾ? ಹಾಗಾದ್ರೆ ನಾನು ಕುಡಿಯಲ್ಲ. ಕಲ್ಯಾಣಿ, ಕಾಫಿ. ಅಮ್ಮ ಕರೀತಿದ್ದಾರೆ, ಹೋಗು. ಒಂದೆರಡು ನಿಮಿಷ ಆದ್ರೆ ಆಫೀಸರ್ ಈ ಕಾಫಿ ಕುಡಿದು ನನ್ನನ್ನ ಹೊಗಳ್ತಾನೆ ಅನ್ಕೊಂಡೆ. ಅಷ್ಟರಲ್ಲೇ ಕುಡಿಲಿಲ್ಲ ಅಂದ್ರೆ ಸಾಯ್ತಾಳ ಏನು? ಕಾಫಿಲಿ ಕಾಫಿ ಪೌಡರ್ ಬದಲು ಮೆಣಸಿನ ಪುಡಿ ಹಾಕಿ ಕುಡ್ಬೇಕು. ಅಮ್ಮ ಕರೀತಿದ್ದಾರೆ, ಹೋಗು. ಓ ಇಲ್ಲ ಕಂದ, ಅಳ್ಬೇಡ ಅಳ್ಬೇಡ. ಇಲ್ಲ 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 ಇಲ್ಲ, ಅಳ್ಬೇಡ ಅಳ್ಬೇಡ.